ವೆಡ್ಡಿಂಗ್ ಆನಿವರ್ಸರಿ. ಇದು ನಮ್ಮ PT ಉಷಾ, ಇದು ನಮ್ಮ ಮೈನಿ, ಇದು ನಮ್ಮ ಕಾഞ്ഞങ്ങാടിನ ಕಡಪು. ಇವತ್ತು ನನ್ನ ಭಾವ ಮತ್ತೆ ಅಕ್ಕನ ವೆಡ್ಡಿಂಗ್ ಆನಿವರ್ಸರಿ, ಮತ್ತೆ ನನ್ನ ಅಕ್ಕನ ಮಗಳ 18 ವರ್ಷದ ಬರ್ತ್ಡೇ ಸೆಲೆಬ್ರೇಷನ್. ನಾವು ದೊಡ್ಡ ಎಂತ ಆಚರಣೆ ಏನೂ ಇಲ್ಲ, ನಾವು ಮಾತ್ರ ಫ್ಯಾಮಿಲಿ ಮಾತ್ರ, ನಾನು ನನ್ನ ಅಣ್ಣ ಫ್ಯಾಮಿಲಿ ಮತ್ತೆ ನನ್ನ ಅಕ್ಕನ ಫ್ಯಾಮಿಲಿ ಮತ್ತೆ ನನ್ನ ದೊಡ್ಡಮ್ಮನ ಫ್ಯಾಮಿಲಿ ಅಷ್ಟು, ಹಾಗೆ ಅವರು ಮಾತ್ರ. ಮತ್ತೆ ಪ್ಲಾನ್ ಏನು ಇರಲಿಲ್ಲ. ಫಸ್ಟಿಗೆ ನನ್ನ ದೊಡ್ಡಮ್ಮನ ಮಗಳು, ದೊಡ್ಡಮ್ಮನ ಪುಳ್ಳಿ ಮತ್ತೆ ಮಗಳು ಇಬ್ಬರು ಒಂದು ಡ್ರೆಸ್ ತಗೊಂಡು ಬಂದ್ರು, ಮತ್ತೆ ಕೇಕ್ ತಗೊಂಡು ಬಂದ್ರು ವೆಡ್ಡಿಂಗ್ ಆನಿವರ್ಸರಿಗೆ ಮತ್ತೆ ಬರ್ತ್ಡೇಗೆ ಅಂತೇಳಿ. ಹಾಗೆ ಅವರು ಆ ಡ್ರೆಸ್ ತಂದ ಒಂದು ಕಾರಣದಿಂದ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಮಾಡೋದಂತ ನಾವು ತೀರ್ಮಾನ ಮಾಡಿದ್ದು. ಮತ್ತೆ ಫುಡ್ ಎಲ್ಲ ಹೊರಗಿಂದ ಆರ್ಡರ್ ಮಾಡಿದ್ವಿ, ಯಾವುದುಗಳು ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅಂದ್ರೆ ಒಂದು ಪ್ಲಾನ್ ಆಗಿ ಮಾಡಿದ್ದೇನಲ್ಲ, ಅನ್ಪ್ಲಾನ್ಡ್ ಆಗಿ ಆದದ್ದು. ಮೆಹಂದಿ ಎಲ್ಲ ಹಾಕಿದ್ದೇವೆ, ಪ್ಲಾನ್ ಇದ್ರು ಇಲ್ಲದಿದ್ರು ಸಹ. ಇದು ಒಂದು ಎಂತ ಇನ್ಸ್ಟಂಟ್ ಮೆಹಂದಿ ಸ್ಟಿಕ್ಕರ್, ಸ್ಟೆನ್ಸಿಲ್. ತುಂಬಾ ಚೆನ್ನಾಗಿದೆ ಆಯ್ತಾ. ಯಾರಿಗಾದ್ರೂ ಹಾಕ್ಲಿಕ್ಕೆಲ್ಲ ಜನ ಇಲ್ಲದಿದ್ರೆ ಮತ್ತೆ ಮಕ್ಕಳಿದ್ದವರಿಗೆಲ್ಲ ತುಂಬಾ ಒಳ್ಳೆ ಒಂದು ಪ್ರಾಡಕ್ಟ್. ಇದರದ್ದು ನಿಮಗೆ ನಾನು ಇನ್ನೊಮ್ಮೆ ಬೇರೆ ಒಮ್ಮೆ ರಿವ್ಯೂ ಹಾಕ್ತೇನೆ. ಹಾಗೆ ಇವತ್ತು ಈ ಬ್ಲಾಗ್ ಅಲ್ಲಿ ಫುಲ್ ಆಗಿ ವೆಡ್ಡಿಂಗ್ ಆನಿವರ್ಸರಿ ಅಂಡ್ ಬರ್ತ್ಡೇದು ಸ್ಪೆಷಲ್ ನೀವು ನೋಡ್ತೀರಾ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದು ನಮ್ದು ಬರ್ಡೇ ಗರ್ಲ್. ಇವರಿಗೆ 18 ವರ್ಷ ಕಂಪ್ಲೀಟ್ ಆಗಿ 19ಗೆ 19 ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. ಹಾಗೆ ಎಂದ್ರಡಿ ಅದು ಎಂದ್ರ ವಯಸ್ಸ ಎಂದ್ರ ಅವ್ರೆ ಹಾಗೆ ನಮ್ದು ಬರ್ಡೇಗಳಲ್ಲಿದ್ದಾಳೆ. ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಇದು ಕಪ್ಪಲ್ ಈಗ ಬರ್ತಾರೆ, ಕರಿತೇನೆ ಅವಳು ನಾನು. ಈಗ ಇವಳನ್ನು ಫಸ್ಟ್ ಇವಳನ್ನು ನಾನು ಇಂಟ್ರೊಡ್ಯೂಸ್ ಮಾಡುದು, ಆಮೇಲೆ ನನ್ನ ಕಪ್ಪಲ್ ಇಲ್ಲಿ ಇದ್ದಾರೆ. ನಮ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ.
ಗೊತ್ತಿಲ್ಲ ಎಂತ ನಾನು ಮೋಟ ಕತ್ತೆ ಕಾಸು ಕೊಡ್ತಿದ್ದೆ ಎತ್ತರ ಅವಳು ಎತ್ತ ಜಾಯಿನ್ ಗೊತ್ತಿಲ್ಲ ಈಗ ಚೂಡು ನೋಡಿ ಎಲ್ಲ ಕಟ್ಟ ಎಲ್ಲ ಹೊತ್ತು ಕಟ್ಟಲ್ಲ ನಿಕ್ಕು ಗೊತ್ತಿಲ್ಲ ಎಂತ ನಾನು ಮೋಟ ಕತ್ತೆ ಕಾಸು ಕೊಡ್ತಿದ್ದೆ ಎತ್ತರ ಅವಳು ಎತ್ತ ಜಾಯಿನ್ ಗೊತ್ತಿಲ್ಲ ಈಗ ಚೂಡು ನೋಡಿ ಎಲ್ಲ ಕಟ್ಟ ಎಲ್ಲ ಹೊತ್ತು ಕಟ್ಟಲ್ಲ ನಿಕ್ಕು
ಈಗ ನಾವು ಕೇಕೆಲ್ಲ ಕಟ್ ಮಾಡಿ ಆಯಿತು. ರಾತ್ರಿ 8:30 ಗಂಟೆಗೆ ಫುಡ್ ಆರ್ಡ್ರ್ ಮಾಡಿದ್ವಿ. ಫುಡ್ ಕೂಡ ಬಂತು. ನೂಡಲ್ಸು, ಚಿಕನ್ 65 ಹಾಗೆಲ್ಲ ಆರ್ಡ್ರ್ ಮಾಡಿದ್ವಿ. ಮತ್ತು ಬಾಕಿಯೆಲ್ಲ ಮನೆಯಲ್ಲಿ ಮಾಡಿದ್ದು. ಫಸ್ಟಿಗೆ ಮಕ್ಕಳಿಗೆ ಕೊಟ್ಟದ್ದು ನಾವು. ಮತ್ತು ನೂಡಲ್ಸ್ ಇತ್ತು, ಪರೋಟ ಇತ್ತು, ಚಿಕನ್ ಮಸಾಲ ಇತ್ತು, ಅದೆಲ್ಲ ಇತ್ತು. ಮತ್ತು ಫಸ್ಟಿಗೆ ಮಕ್ಕಳಿಗೆ ಕೊಟ್ಟು, ಆಮೇಲೆ ಗಂಡಸರಿಗೆಲ್ಲ ಕೊಟ್ಟು, ಲಾಸ್ಟಿಗೆ ನಾವು ಲೇಡೀಸ್ ತಿಂದದ್ದು. ನನ್ನ ಅನ್ನ ಚಿಕನ್ ಪರೋಟ ಅದೆಲ್ಲ ತಿನ್ನೋದು ಕಡಿಮೆ. ಸೊ ಅವನಿಗೋಸ್ಕರ ಪುಂಡಿ ಮತ್ತು ಮೀನು ಕರಿ, ಫಿಶ್ ಕರಿ ಮಾಡಿದ್ವಿ. ಈಗ ಮಕ್ಕಳು ಗಂಡಸರೆಲ್ಲ ತಿಂದಾಯಿತು. ಈಗ ನಾವು ಫೈನಲ್ ಆಗಿ ಲೇಡೀಸ್ ಕೂತ್ಕೊಳ್ತಾ ಇದ್ದೇವೆ. ಚಿಕನ್ 65, ನೂಡಲ್ಸ್ ಮತ್ತು ಪರೋಟ ಇದೆಲ್ಲ ಹೊರಗಿಂದ ಆರ್ಡ್ರ್ ಮಾಡಿದ್ದು. ಚಿಕನ್ ಗ್ರೇವಿ ಮತ್ತು ಪುಂಡಿ, ಫಿಶ್ ಕರಿ ಇದೆಲ್ಲ ನಾವು ಮನೆಯಲ್ಲಿ ತಯಾರು ಮಾಡಿದ್ದು. ಅಂದರೆ ಪ್ಲ್ಯಾನೇ ಇರಲಿಲ್ಲ, ಅನ್ಪ್ಲ್ಯಾನ್ಡ್ ಆಗಿ ಮಾಡಿದಂತಹ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಒಂದು ಪ್ಲ್ಯಾನ್ ಕೂಡ ಇರಲಿಲ್ಲ. ಗಿಫ್ಟ್ ಓಪನ್ ಮಾಡಿ ನೋಡ್ತಾ ಇದ್ದಾರೆ ನಮ್ಮ. ಇದು ನನ್ನ ದೊಡ್ಡಮ್ಮನ ಮಗಳು ನನ್ನ ಅಕ್ಕನಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ಗಿಫ್ಟ್ ತಗೊಂಡು ಬಂದದ್ದು. ತುಂಬ ಚೆನ್ನಾಗಿತ್ತು. ಒಂದು ಮಸ್ಟರ್ಡ್ ಮೆಹಂದಿ ಹೆನ್ನ ಕಲರ್ ಉಂಟಲ್ವಾ, ಪೇಸ್ಟ್ ಕಲರ್, ಅದರದ್ದು ಕಲರ್ ತುಂಬ ಚೆನ್ನಾಗಿತ್ತು. ಹಾಕಿ ಎಲ್ಲ ನೋಡಿದ್ಲು. ಸ್ವಲ್ಪ ಲೂಸೇ ಉಂಟು, ಬೇಕಾದರೆ ನಾವು ಫಿಟ್ಟಿಂಗ್ಸ್ ಮಾಡ್ಬೋದಲ್ವ, ಲೂಸ್ ಇದ್ದರೆ. ಟೈಟ್ ಆದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಓಪನ್ ಮಾಡಿ ನೋಡ್ತಾ ಇದ್ದಾರೆ ನನ್ನ ಅಕ್ಕ. ತುಂಬ ಖುಷಿ ಆಗ್ತದೆ. ನಮಗೆ ಗೊತ್ತಿಲ್ಲದೆ ಒಬ್ಬರು ಏನಾದರೂ ತಂದು ಕೊಟ್ಟರೆ, ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ಗೊತ್ತಿಲ್ಲದೆ ಒಂದು ಕೊಟ್ಟರೆ ತುಂಬ ಖುಷಿ ಆಗ್ತದೆ ಯಾರಿಗಾದರೂ ಅಲ್ವಾ. ಮತ್ತು ನನ್ನ ಅಕ್ಕನ ಮಗಳಿಗೆ ನೈಟ್ ಡ್ರೆಸ್ ನನ್ನ ಅಣ್ಣನ ಬಗೆಯಲ್ಲಿ ಸಿಕ್ಕಿತ್ತು. ಮತ್ತು ಇನ್ನೊಂದು ಕೊರಿಯನ್ ಸೆಟ್, ಒಂದು ಪ್ಯಾಂಟ್ ಮತ್ತು ಶರ್ಟ್, ಅದು ಕೂಡ ನನ್ನ ದೊಡ್ಡಮ್ಮನ ಮಗಳ ಲೆಕ್ಕದಲ್ಲಿ ತಗೊಂಡು ಬಂದಿದ್ದರು. ಅದು 2 ಡ್ರೆಸ್ಸು ಕೂಡ ನಮಗೆ ಹೇಳಲೇ ಇಲ್ಲ, ಸರ್ಪ್ರೈಸ್ ಆಗಿ ತಗೊಂಡು ಬಂದಿದ್ದರು. ಹಾಗೆ ನಾವು ಅವರ ಮನೆಗೆ ಬಂದಾಗ ಬಿಡಲಿಲ್ಲ, ಕೂತ್ಕೊಳ್ಳಿ ನಾವು ಕೇಕೆಲ್ಲ ಕಟ್ ಮಾಡಿ ಹೋಗುವ ಅಂತೇಳಿ ಅವರನ್ನು. ಮತ್ತು ಕೇಕ್ ಕೂಡ ತಗೊಂಡು ಬಂದಿದ್ಲು ಆಯಿತಾ, ಅದಕ್ಕೋಸ್ಕರ ನಾವು ಕೂತ್ಕೊಳ್ಳಿಸಿದ್ದು. ಕಟ್ಟು ಗಿಫ್ಟ್ ಕಿಟ್ಟಿದ್ದು ಚಂದ ಉಂಡವ ಲೂಸ್ ಅವರಾ ಇದರಲ್ಲಿ ನೂಲು ಚುಂದು ನಡಿ. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಯಿತು. ಸೆಲೆಬ್ರೇಷನ್ ಎಲ್ಲ ಮಾಡಿ ತುಂಬ ಟಯರ್ಡ್ ಆಗಿ ಕೂತ್ಕೊಂಡಿದ್ದಾರೆ ಮೇಡಮ್ನವರು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಎಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ನೆಂಟರೆಲ್ಲ ಹೋದರು. ಈಗ ಕೂತಿದ್ದೇವೆ. ಮನೆ ಒಕ್ಕಲಾದ ಒಂದು ಮನೆ ಒಕ್ಕಲಾದ ಇದುವೇ ನಮಗೆ ಮುಗಿಲಿಲ್ಲ, ಟಯರ್ಡ್ನೆಸ್ ಇತ್ತು. ಮತ್ತು ಒಂದು ಪ್ಲ್ಯಾನ್ ಇಲ್ಲದೆ ಮಾಡಿದಂತಹ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಎಂತ ಮಾಡಲಿಲ್ಲ, ಫುಡ್ಡೆಲ್ಲ ಹೊರಗಡೆಯಿಂದ ರಪ್ಪ ಆರ್ಡ್ರ್ ಮಾಡಿದ್ದು. ನಾನು ಗಿಫ್ಟ್ ಏನು ಕೊಡಲಿಲ್ಲ.
2 ಕೇಕ್ ಮಾತ್ರ 2 kgದು ಕೇಕ್ ಮಾತ್ರ ಕೊಟ್ಟಿದ್ದೇನೆ. ಯಾವಾಗಲೂ ನಾನು ಅವಳಿಗೊಂದು ಡ್ರೆಸ್ ಆದರೂ ಕೊಡ್ತೇನೆ. ಈ ವರ್ಷ ಎಂತ ಸಹ ಒಂದು ಪ್ಲ್ಯಾನ್ ಇರಲಿಲ್ಲ, ಮನೆ ಹೋಗಲೆಲ್ಲ ಆಗಿ ಎಲ್ಲ ಒಟ್ರಾಶಿಯಾಗಿತ್ತು. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಮೆಹಂದಿದು ಇದು ವಿಡಿಯೋ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ನನಗೆ ತುಂಬ ಇಷ್ಟ ಆಯಿತು, ರಿಯಲಿ ಹೇಳ್ತೇನೆ. ಮಕ್ಕಳಿದ್ದವರಿಗೆ ಮತ್ತು ಟೈಮ್ ಇಲ್ಲದವರಿಗೆ ಇದು ಮಸ್ಟ್ ಟ್ರೈ ಅಂತ ಹೇಳ್ಬೋದು. ವೆರಿ ನೈಸ್. ಅದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ಮಾಡಿ ಹಾಕ್ತೇನೆ.